ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮ್ಮ ಸ್ವಾಗತ. ಇಡೀ ದೇಶಕ್ಕೆ ಮಾದರಿಯಾದ ನಮ್ಮ 2 ಗ್ರಾಮಗಳು. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಾಗೇನಹಳ್ಳಿ ಮತ್ತು ರಾಮತೀರ್ಥ ಗ್ರಾಮಗಳು ಜಾತಿ, ಧರ್ಮ, ಭೇದ ಭಾವ ಯಾವುದೇ ನೋಡದೆ ಮೊಹರಂ ಹಬ್ಬ ಬಹಳ ಅದ್ದೂರಿಯಿಂದ ಆಚರಿಸುತ್ತಾರೆ. ಈ ಗ್ರಾಮದಲ್ಲಿ ಯಾವುದೇ ಒಂದು ಮುಸ್ಲಿಂ ಮನೆ ಇಲ್ಲ. ಹೌದು ವೀಕ್ಷಕರೇ, ನಾಗೇನಹಳ್ಳಿಯಲ್ಲಿ ಜಮಾಲ್ ಶಾವಲಿ ದರ್ಗಾ ಮತ್ತು ರಾಮತೀರ್ಥ ಹೊನ್ನೂರು ಸ್ವಾಮಿ ದರ್ಗಾ ದೇವಾಲಯ ಇದೆ. ಮೊಹರಂ ಹಬ್ಬವು ಬಹಳ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ನಾಗೇನಹಳ್ಳಿ ರಾಮತೀರ್ಥ ಗ್ರಾಮಸ್ಥರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ನಿಮ್ಮ ಆಪ್ತ ಮಿತ್ರ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ದೇವಸ್ಥಾನ ಹತ್ರ ಇರಲೇಬೇಕು ಯಾರು ಬರ್ತಿರ್ತಾರಲ್ಲ, 10 ದಿವಸ 9 ದಿವಸ ಇಲ್ಲ ಗುರುವೆ, ಎನಿ ಟೈಮ್. ಸಾಯಂಕಾಲ ಆಗುತ್ತೆ ಊರು ಹೋಗ್ತಾರೆ, 7 ಗಂಟೆ ಬೆಳಗ್ಗೆ ಬರ್ತಾರೆ. ಸಪಜ್ಜ ಮಂಡ್ಯಪಜ್ಜ ಅವರು ಫಕೀರ್ ಸ್ವಾಮಿಯವರು ಅಂತ, ಅವರು ಇಲ್ಲೇ ಆಯ್ಕೆ ಆಗಿರೋದು. ಈ ಕಡೆಗೆ ಇಲ್ಲಿ ಬಂದು ಅದು ತಮ್ಮ ಇದ್ದಾಳೆ. ಇದ್ರ ಕಲೆಕ್ಷನ್ ಅಲ್ಲಿಗೆ ಯಾವ ಉದ್ದಕ್ಕೆ ಇಲ್ಲಿ ಒಳಗೆ ಇಲ್ಲಿ ಎಳೆ ಯಾವನು ನಾವು ಕಳೆ ಬೇಕಂದ್ರೆ ಅವು ಇದು ಸುಮಾರು 100 ವರ್ಷದ ಇತಿಹಾಸ ರೀ. ಇದು ದೇವ್ರು ಜಾಸ್ತಿನ ಐತ್ರಿ. ಇದು ದೇವ್ರು ಉದ್ಭವ ಆಗಿರೋದು ಉತ್ತದಾಗ್ರಿ. ಉತ್ತದಾಗ ಉತ್ತದ್ಮೇಲೆ ಒಂದು ಗಂಜಿ ಪೇಳಿ ಅಂತಂದಿತ್ರಿ. ಇಲ್ಲಿ ಉತ್ತದಾಗ ಆ ಗಂಜಿ ಪೇಳಿಯಾಗ ದೇವ್ರು ಉದ್ಭವ ಆಗಿರೋದ್ರಿ. ಗೌಡ್ರು ಒಂದು ಆಕಳತ್ತು, ಗೊಡ್ಡ ಆಕಳ ಏನ್ ಮಾಡೋದು, ಯಾವಾಗ ಹಾಲು ಹಿಂದಿಲ್ಲ ಅದ ಯಾವಾಗ ಹಾಲು ಹಿಂದಿಲ್ದ ಆಕಳ ಏನ್ ಮಾಡೋದು, ಬೆಳಗಿದ್ದ ಸಾಯಂಕಾಲ ಮಠ ಹಗ್ಗಗಳ ಮೇಯ್ಕೆಂದು ಸೀದಾ ಹುತ್ತದ ಮೇಲೆ ಬಂದು ಹಾಲು ಹಿಂಡದ್ರಿ. ಅದು ಏನ್ ಮಾಡಿದ್ರು ಊರವರೆಲ್ಲ ನೋಡಿದ್ರು ಒಂದ್ ದಿವಸ, ಇದು ಆಕಳ ನಮ್ಮ ಮನೆಗೆ ಒಟ್ಟ ಹಾಲು ಹಿಂಡಲ್ಲ ಏನಲ್ಲ, ಇದು ಎಲ್ಲಿ ಹೋಗ್ತಿದ್ದಿತ್ತು ಅಂತಂದು ಊರವರೆಲ್ಲ ಎಲ್ಲಾರು ಸೇರ್ಕೊಂಡು ಅದ ಅವತ್ತು ಸಾಯಂಕಾಲ ಬರಬೇಕಾರ ಫಾಲೋ ಮಾಡ್ಕೊಂಡ್ ಬಂದಾರ್ರಿ. ಆಕಳನ ಫಾಲೋ ಮಾಡ್ಕೊಂಡ್ ಬಂದಾಗ ಅದು ಹುತ್ತದ ಮೇಲೆ ನಿಂತ್ಕೊಂಡು ಹಾಲು ಹಿಂಡದಂತ್ರಿ. ಗೊಡ್ಡ ಆಕಳ ಹಾಲು ಹಿಂಡಿ ಮೇಲೆ ಜನ ಎಲ್ಲರೂ ಒಂದು ಸಣ್ಣ ಮಗುನ್ ಮೈಯಾಗ ಬಂದು, ನಾನು ಇಂಥತ್ತೇಲಿ ಉತ್ತದಾಗ ಅದನಿ, ನಾನು ಇಂಥದ್ದ ಹಿಂಗ್ ಬಂದದಾನಿ, ನಾನು ಇಲ್ಲಿ ಒಡಿ ಮುಡಿದಾನಿ, ನನಗೆ ಹಿಂಗ ಒಂದು ಗುಡಿ ಕಟ್ಟಿ ನನಗೆ ವರ್ಷ ಊರ್ಸ್ ಮಾಡ್ಬೇಕು ಅಂತಂದು ಹೇಳಿದಾನ್ರಿ ಅವ್ನು. ಜಮಾಲ್ ಶಾವಲಿ ಅಂತ್ರಿ. ಅದು 400 ವರ್ಷದಿಂದ ಗುರುವೆ. ಅದು ಇಂಥರಿ ಏಸ್ ವರ್ಷ ಅನ್ನೋದು ಯಾರಿಗೂ ಗೊತ್ತಲ್ರಿ. ಒಂದ್ ಕಮ್ಮಿ ಅಂದ್ರೆ ಒಂದ್ 3-4 ತೇಲಿ ತಡದಾಗ ಆಗಿರೋದ್ರಿ ಇದು ಇತಿಹಾಸ. ವರ್ಷ ಉರ್ಸ್ ಮಾಡ್ತಾರ್ರಿ. ಇಲ್ಲಿ ಒಳಿ ಪೂಜೆಗೆ ಹೋಗದ್ ದೇವ್ರು ವರ್ಷ ಉರ್ಸ್ ಮಾಡ್ತಾರ. ಆಮೇಲೆ ಕಡೆ ಮಕ್ಳಾಗಿಲ್ದಾರಿ ಮಕ್ಳಾಕವ್ರಿ. ಇನ್ ಬನ್ನಿ ಮಂಕಳಿ ಉಡಿ ತುಂಬಿದ್ರ ಮಕ್ಳಾಕವ್ರಿ. 3 ವರ್ಷ ಬ್ಯಾಟಿ ಮಾಡ್ಬೇಕ್ರಿ. ನಮ್ಮ ಅಜ್ಜಾರ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಅಜ್ಜಾರ್ ಬರಾರ್ರಿ. ನಮ್ಮ ಅಜ್ಜಾರ ಅವಾರಿಗೋಡಿ ರಶಿ ಸಾಬ್ ಅಂತಂದ್ರಿ. ಅವರಿಂದ ಅವ್ರ ಮಗ ರೀ ನಮ್ಮ ಅಪ್ಪಾಜಾರ್ ಬಾಷಾ ಸಾಬ್ ಅಂತಂದ್ರಿ. ಅವರಿಂದ ನಾನ್ ಬಂದ್ರ. ನಮ್ಮ ಹೆಸರು ಜಾವಿದ್ ಅಂತಂದ್ರಿ. ನಮ್ಮ ಅಪ್ಪರ ಹೆಸರು ಬಾಷಾ ಸಾಬ್ ಅಂತಂದ. ಅವ್ರೊಂದು 35 ವರ್ಷ ಇದ್ರಿ ಅವ್ರು. ನಮ್ಮ ಅಪ್ಪಾರ ಅವ್ರು ನಮ್ಮ ಅಜ್ಜಾರ ಮುಂಚೆ ಇದ್ದಾರ್ರಿ. ಅವ್ರ ತಿರ್ಕಲಿ ಮೇಲೆ ನಮ್ಮ ಅಪ್ಪಾರ ಆದ್ಮೇಲೆ ನಾವು ಬಂದ. ಇಲ್ಲ ನಾವ್ ಬೆಳ್ಳೋಡ್ಯಾರ ಮನಿ ದೇವ್ರ ಮನಿ ದೇವ್ರು ನಮ್ಮ ಯಾವಾಗದ್ದಾನ ನಮ್ಮ ಮಂತ್ಯಂದಾರ ಮಾಡ್ಕೊಂತ ಬಂದ. ಇಲ್ಲಿ ಯಾರು ಮುಸ್ಲಿಮ್ಸ್ ಇಲ್ರಿ, ಎಲ್ಲ ನಮ್ಮ ಕುರುಬ್ರು ನಿಂಗ್ಯಾತ್ರ ನಡೆಸಂತ ಹೊಂಟ್ರದ್ರಿ. ಅವಂದು ಎಲ್ಲ ಅವರೇ ಗುರು. ನಾವ್ ಒಬ್ಬನ ಅಷ್ಟೇ ಬರೋದು. ಬೆಳಗ್ಗೆ 5 ಗಂಟೆ ಬಂದು ಪೂಜೆ ಮಾಡಿ ಅವರೆಲ್ಲ ಇದನ್ನೇ ಮಾಡಿರೋದು.
ಅಲ್ಲ ಅದು ಹೆಂಗ್ ಕಾಯ್ಕ ಬಂದ ಕಾಯ್ಕ ಅಂದ್ರೆ ಸುಮ್ಮನೆ ಮನಸ್ಸು. ಅಲ್ಲ ಅಜ್ಜಾರ್ದು ಎಷ್ಟು ವರ್ಷ ನಿಮ್ಮ ಕಾಯ್ಕ ಏನಲ್ಲ ಗುರು. ಹೆಸರುಗಳು ನಮ್ಮ ಹೆಸರು ಚಂದ್ರಯ್ಯ ಅಂತ, ಇವನ ಹೆಸರು ಕೇಶವಾಚಾರ್ಯ ಅಂತ. ಅದ ಇಲ್ಲಿ ಎಷ್ಟು ಮನೆಗಳಿದಾವೆ ಹಿಂದೂ ಮುಸ್ಲಿಮ್ಸ್? ಇವೊಂದು 200 ಮನೆ ಅದಾವ. ಅಲ್ಲ ಅದನ್ನ ಕೇಳಿದ್ದು 200 ಮನೆ ಅದಾವ. 200 ಮನೆ ಇದೆ. 1000 ಅಂತ ಯಾರು ಅಲ್ಲ ಇಲ್ಲಿ ಎಲ್ಲ ನಮ್ಮ ಜನನ ಎಲ್ಲ ಮಾಡ. ಎಷ್ಟು ವರ್ಷದಿಂದ ನೀವು? ಸಾವಿರಾರು ವರ್ಷದಿಂದ ಹುಟ್ಟಿರೋದ್ರಿಂದನೂ ಯಾರು ಇಲ್ಲ. ಅಲ್ಲ ಇಲ್ಲಿ ಅವ್ರ ಇವರು ದೇವರು 100 ವರ್ಷ ಅಂತ 400 ವರ್ಷ ಆಗೈತ್ರಿ. ಈಗ ಇದು ಎಷ್ಟು 1000 ವರ್ಷ ಆಗೈತೆ, ಎಷ್ಟು ಇದು ಹಳೆಯದಲ್ಲಿ ಐತೆ ನೋಡ್ರಿ. ಇದು ಹೊನ್ನೂರು ಸ್ವಾಮಿ ಅಂತ. ಹೊನ್ನೂರು ಸ್ವಾಮಿ ಅಂತ. ಇಲ್ಲಿ ವರ್ಷಕ್ಕೊಂದ್ಸರಿ ಉರ್ಸ್ ಮಾಡ್ತಾರೆ.